Isha Predictions, Decoding ವೆಂಕಟೇಶ್ವರ ಸುಪ್ರಭಾತಂ ವಿತ್ ಈಶಾ. 9th ಶ್ಲೋಕ. ಇಲ್ಲಿ ನಾರದ ಮುನಿಗಳು ವೆಂಕಟೇಶ್ವರನನ್ನ ಹಾಡಿ ಹೊಗಳುತ್ತಿದ್ದಾರೆ. ತಂತ್ರಿ ಪ್ರಕರ್ಷ ಮಧುರಾಸ್ಮನಯ ವಿಪಂಚ್ಯ ಗಾಯಂತ್ಯನಂತ ಚರಿತಂ ತವ ನಾರದೋಪಿ ಭಾಷಾ ಸಮಗ್ರಮಸಕೃತಕರಚಾರ ರಮ್ಯಂ ಶೇಷಾದ್ರಿಶೇಖರ ವಿಭೋ ತವ ಸುಪ್ರಭಾತಂ. ಇಲ್ಲಿ ತಂತ್ರಿ ಎಂದರೆ ತಂತಿಗಳು ಇರುವಂತಹ ವಾದ್ಯ. ಪ್ರಕಾಶ ಅಂತಂದರೆ ಅತ್ಯುತ್ತಮವಾದಂತಹ ಶ್ರೇಷ್ಠವಾದಂತಹ. ಮಧುರ ಸ್ವನಯ ಎಂದರೆ ಮಧುರ ಸ್ವರಗಳಿಂದ ಎಂದರ್ಥ. ವಿಪಂಚ್ಯ ಎಂದರೆ ವೀಣೆ. ಗಾಯಂತಿ ಎಂದರೆ ಹಾಡುತ್ತಾನೆ. ಅನಂತ ಚರಿತಂ ಅನಂತವಾದಂತಹ ಚರಿತ್ರೆಗಳನ್ನು ತವ ನಿನ್ನ ನಾರದೋಪಿ ನಾರದ ಮುನಿಯೂ ಸಹ ಭಾಷಾ ಸಮಗ್ರ ಶುದ್ಧವಾದ ಭಾಷೆಯಲ್ಲಿ ಸಂಪೂರ್ಣವಾಗಿ ಎಂದರ್ಥ. ಆಸತ್ ಕೃತ್ ಚರ ರಮ್ಯಂ ಎಂದರೆ ಸದಾ ಅಥವಾ ಯಾವಾಗಲೂ ಮಾಡುವಂತಹ ಒಂದು ಸುಂದರ ಮನೋಹರ ಆನಂದದಾಯಕವಾದಂತಹ ಎಂದರ್ಥ. ಹಾಗಾಗಿ ಇಲ್ಲಿ ನಾವು ಏನರ್ಥ ಮಾಡ್ಕೋಬೇಕಂತಂದರೆ, ತಂತಿ ಉಳ್ಳಂತಹ ವಾದ್ಯದಿಂದ ಅತ್ಯುತ್ತಮವಾದ ಮಧುರ ಸ್ವರಗಳಿಂದ ವೀಣೆ ಅಂದರೆ ಈ ತಂತಿ ಉಳ್ಳ ವಾದ್ಯ ಯಾವುದು ಅಂತಂದರೆ, ನಾರದರು ಸದಾ ಅವರ ವೀಣೆಯನ್ನು ಜೊತೆಗಿಟ್ಟುಕೊಂಡು ಅದರಲ್ಲೇ ಅವರು ಒಂದು ಪರಮಾತ್ಮನ ಧ್ಯಾನವನ್ನು ಮಾಡುವುದರಿಂದ ಇಲ್ಲಿ ಅವರು ಅದನ್ನು ಮೀಟುತ್ತಾ ಪರಮಾತ್ಮ ಅಂದರೆ ವೆಂಕಟೇಶ್ವರನನ್ನು ಹಾಡಿ ಹೊಗಳ್ತಾ ಇದ್ದಾರೆ. ಇಲ್ಲಿ ನಾರದರು ಸಹ ವೆಂಕಟೇಶ್ವರನನ್ನೇ ಹಾಡಿ ಹೊಗಳ್ತಾ ಇದ್ದಾರೆ. ಏನಂತ ಹೊಗಳ್ತಾ ಇದ್ದಾರೆ? ನೀನು ಅನಂತವಾದ ದಿವ್ಯ ಮೂರ್ತಿ, ನಿನ್ನ ದಿವ್ಯ ಚರಿತ್ರೆಯನ್ನು ನಾನು ಶುದ್ಧವಾದ ದೇವ ಭಾಷೆಯಲ್ಲಿ ಮತ್ತು ಪರಿಶುದ್ಧವಾದ ಭಾಷೆಯಲ್ಲಿ ಸಂಪೂರ್ಣವಾಗಿ ನಾನು ಹಾಡ್ತಾ ಇದ್ದೇನೆ. ಅಂದರೆ ಅವರು ಹಾಡ್ತಾ ಇದ್ದಾರೆ. ಅದನ್ನು ಬಹಳ ಮನೋಹರವಾಗಿ ಆನಂದದಾಯಕವಾಗಿ ಮತ್ತು ದಿವ್ಯವಾದ ವೆಂಕಟೇಶ್ವರನ ಸ್ಮರಣೆಯನ್ನು ಅವರು ಮಾಡುತ್ತಾ ಅವನನ್ನು ಎಚ್ಚರಿಸ್ತಾ ಇದ್ದಾರೆ. ಶ್ಲೋಕದಿಂದ ನಾವೇನು ಅರ್ಥೈಸ್ಕೋಬಹುದು ಅನ್ನೋದನ್ನು ನೋಡೋಣ. ನಾವು ಸಹ ನಮ್ಮ ದೇಹವನ್ನು ಒಂದು ಸುಂದರ ವೀಣೆಯಂತೆ ಭಾವಿಸಿ ತಂತಿಗಳನ್ನು ನಮ್ಮ ಆಲೋಚನೆಗಳನ್ನಾಗಿ ಮಾಡಿಕೊಂಡು ಅದರಿಂದ ಹೊರಹೊಮ್ಮುವ ಶಬ್ದ ಎಂದರೆ ಕೆಲಸ ಕಾರ್ಯಗಳು, ಮಾತು, ಚಿಂತನೆಗಳು ಎಲ್ಲವನ್ನು ಆದಷ್ಟು ಶುದ್ಧವಾಗಿ ನುಡಿಯಬೇಕು, ಮಾಡಬೇಕು ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೋಬಹುದು. ಇಲ್ಲಿ ನಾವು ನಾರದರಿಂದ ಕಲಿಯುವಂಥದ್ದು ಒಂದಿದೆ. ನಾರದರು ಸದಾ ಅವರು ಅಂತರ್ಯಾಮಿ, ಅವರು ತಿರುಗಾಡ್ತಾನೇ ಇರ್ತಾರೆ. ಅವರು ಮತ್ತೆ ಬ್ರಹ್ಮಚಾರಿಗಳು. ಆ ಬ್ರಹ್ಮಚರ್ಯವನ್ನು ಆಚರಿಸುವಂತಹ ನಾರದರು ನಮಗೆ ಒಂದು ಶ್ರೇಷ್ಠವಾದ ಒಂದು ಪಾಠವನ್ನು ಹೇಳ್ಕೊಡ್ತಾರೆ ಅಂತಲೇ ನಾವು ಅನ್ಕೋಬಹುದು. ಅವರು ತಮ್ಮ ಒಂದು ಮನಸ್ಸನ್ನು ಎಲ್ಲೂ ಹರಿಬಿಡದೆ ಸದಾ ಅವರು ಭಗವಂತನ ಧ್ಯಾನದಲ್ಲಿ ಲೀನರಾಗಿರ್ತಾರೆ. ಅವರ ಒಂದು ವೀಣೆಯೂ ಸಹ ನಮಗೆ ಅದನ್ನೇ ಹೇಳುತ್ತೆ. ಆ ವೀಣೆ ಇರೋದು ಸದಾ ಪರಮಾತ್ಮನ ಒಂದು ಪಠನೆಯನ್ನು ಮಾಡಲಿಕ್ಕೆ. ಅವರು ಯಾವಾಗಲೂ ಹಾಡ್ತಾ ಇರ್ತಾರೆ, ಸ್ತುತಿಸ್ತಾ ಇರ್ತಾರೆ. ಹಾಗೆ ನಾವು ಸಹ ಸದಾ ಭಗವಂತನನ್ನು ನಾವು ಧ್ಯಾನಿಸ್ತಾ ಇರಬೇಕು. ಅವನ ಧ್ಯಾನ ಮಾಡಿ ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ನಾವು ಇಲ್ಲಿ ನಾರದರಿಂದ ಸಹ ಕಲಿಯಬಹುದು. ಧನ್ಯವಾದಗಳು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.